ನೋಡಿ ಸರ್, ನನ್ನ ಗಾಡಿಗೆ KA03 AE 1545 ಗಾಡಿಗೆ 17,700 ರೂಪಾಯಿ ಬಿಲ್ ಮಾಡಿದ್ದಾರೆ. ಇದರಲ್ಲಿ ಗೇರ್ ಶಿಫ್ಟರ್ ಒಂದು ಚೆನ್ನಾಗಿದೆ, ಅದನ್ನೇ ಚೆನ್ನಾಗಿಲ್ಲ ಅಂದರೆ ಚೇಂಜ್ ಮಾಡಿದ್ದಾನೆ. ಇಂಜಿನ್ ಚೀಸ್ ಆಯ್ತು ಅಂತ ಕೊಟ್ಟಿರೋದು ಗಾಡಿ ಇದು. ನೋಡಿ, ಗೇರ್ ಶಿಫ್ಟರು, ಇಷ್ಟೊಂದು ಕ್ಲಚ್ ಪ್ಲೇಟು. ಇದು ಯಾವ ಗಾಡಿನೂ ನನಗೆ ಗೊತ್ತಿಲ್ಲ, ಯಾವುದೋ ಗಾಡಿ ಆಗಿರೋ ನನಗೆ ಗೊತ್ತಿಲ್ಲ. ಹುಡುಗರ ಕೈಯಲ್ಲಿ ಕೊಟ್ಟು ಹಳೆ ಸಾಮಾನು ಕೇಳಿದಕ್ಕೆ ತಂದು ಕೊಟ್ಟಿದ್ದಾರೆ ಇವರೆಲ್ಲ. ನೋಡಿ, ಗೇರ್ ಸ್ಟಾರು ಗೇರ್ದು ಈ ಫಿಲ್ಟ್ರು, ಇದು ನನ್ನ ಗಾಡಿಗೆ ಸಂಬಂಧ ಇಲ್ಲ. ಇದು ಯಾವುದು, ಇದು ರೈಟ್ ಹೊಡಿತಾ ಇದ್ದಾನಲ್ಲ, ಇದು ನನ್ನ ಗಾಡಿಗೆ ಸಂಬಂಧನೇ ಇಲ್ಲ. ಯಾವುದೋ ಒಂದು ಕೊಟ್ಟಿದ್ದಾನೆ. ಈ ಚೈನು, ಟೈಮಿಂಗ್ ಚೈನು 2 ಚೈನ್ ಇದೆ, ರಸ್ಟ್ ಹಿಡ್ದಿದೆ. ಇದು ನಂದೂ ಗೊತ್ತಿಲ್ಲ, ಬೇರೆ ಗಾಡಿದೂ ಗೊತ್ತಿಲ್ಲ. ನೋಡಿ, ಇದೊಂದು ಪಂಪ್ ಅಂತ, ಇದು ಒಂದು ಚೇಂಜ್ ಮಾಡಿದರು. 2 ವಾಷರು, ಈ ಟ್ಯಾಪೆಟ್ ವಾಲ್ವು. ಇದನ್ನು ನನ್ನ ಗಾಡಿದು ಯಾವುದೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. 17,700 ರೂಪಾಯಿ ಮಾಡಿದರು ಬಿಲ್ಲು. ಇಸ್ಲಾಂಪುರಲ್ಲಿ ಇರೋ ಫಾರೂಕ್ ಅಂತ ಗ್ಯಾರೇಜ್. ಆ ಗ್ಯಾರೇಜಿನಲ್ಲಿ ನಾನು ಗಾಡಿ ಚೀಸಾಯಿದ್ನ ಕೊಟ್ಟಿದ್ದಕ್ಕೆ ವಿಧಾನಸೌಧ ಹತ್ರ ಗಾಡಿ ಚೀಸಾಗಿದೆ, ಇಂಜಿನ್ ಜಾಮ್ ಆಗಿಬಿಟ್ಟು ಅಲ್ಲಿಂದ ಕಲಾಸ್ಪಾಳ್ಯ ತಳ್ಕೊಂಡು ಹೋಗಿದ್ದೀನಿ. ತಳ್ಕೊಂಡು ಹೋದ್ಮೇಲೆ ಅಲ್ಲಿ ಇಂಜಿನ್ ಬಿಚ್ಚಬೇಕು, 18,000 ರೂಪಾಯಿ ಬಿಲ್ ಆಗುತ್ತೆ ಅಂತ ಹೇಳಿದರು. ಟೋಟಲಿ ಎಲ್ಲ ಹೊಸದಾಗ್ತೀನಿ ಅಂತ ಹೇಳಿದ್ರು. 10 ಗಂಟೆಗೆ ಬೆಳಿಗ್ಗೆ ಬನ್ನಿ, ನೀವು ಐಟಮ್ನ ತಂದು ಕೊಡಿ, ಎಲ್ಲ ನಾನು ಫಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆದರೂ ಕೂಡ ಗಾಡಿಯಲ್ಲಿ ಬಿಟ್ಟು ನಾನು ರೆಡಿ ಮಾಡಿಕೊಂಡು ಬಂದು ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದಂತ ತಿಳ್ಕೊಂಡು ಅಲ್ಲಿಂದ MG ರೋಡ್ ತನಕ ತಳ್ಕೊಂಬಂದಿದ್ದೀನಿ. ಮೆಟ್ರೋ ಸ್ಟೇಷನ್ MG ರೋಡು. ಅಲ್ಲಿಂದ ಇನ್ನೊಬ್ಬರು ಆಟೋನಲ್ಲಿ ಟೋ ಮಾಡಿಕೊಂಡು ಇಸ್ಲಾಂಪುರಿನಲ್ಲಿ ನಮ್ಮ ಅಣ್ಣಸಂದ್ರಪಾಳ್ಯ ಏರಿಯಾನಲ್ಲಿ ಟೋ ಮಾಡ್ಕೊಂಡು ಬಿಟ್ಟಿದ್ರು. ಅದಕ್ಕೆ 500 ರೂಪಾಯಿ ಕೊಟ್ಟಿದ್ದೀನಿ, ಇಟ್ಸ್ ಓಕೆ. ಆದರೆ ಇಂಜಿನ್ ಬಿಚ್ಚಿ ಜಾಮ್ ಆಗಿದೆ ಅಂದ್ಬಿಟ್ಟು ಹೇಳಿದಕ್ಕೋಸ್ಕರ ಹಳೆ ಬೋರು, ಹಳೆ ಪಿಸ್ಟನ್ನು ಎಲ್ಲ ಹಾಕಿದ್ದಾರೆ, ಸ್ಟಾರ್ಟ್ ಮಾಡಿ ಕೊಟ್ಟಿದ್ದರು. ಒಂದೇ ದಿನದಲ್ಲಿ ಕ್ಲಚ್ ಪ್ಲೇಟ್ ಹೋಯ್ತು. ಒಂದೇ ದಿನ, KR ಪುರ ಹತ್ರ ಒಂದೇ ಗೇರಲ್ಲಿ ಬಂದಿದ್ದಕ್ಕೆ ಆಯಿಲ್ ಇದು ಕ್ಲಚ್ ಪ್ಲೇಟ್ ಹೋಯ್ತು, ಅದೇನು ಮಾಡೋಕ್ಕಾಗಲ್ಲ ಅಂದರು. ಇಷ್ಟೊಂದು ಕ್ಲಚ್ ಪ್ಲೇಟು ನನ್ನ ಗಾಡಿದೇನೋ ಗೊತ್ತಿಲ್ಲ, ಯಾವ ಗಾಡಿ ಯಾವುದ್ಯಾವುದೋ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನೋಡ್ಕೊಳ್ಳಿ ಎಷ್ಟೊಂದಿದೆ ನೋಡಿ, ಕೌಂಟ್ ಮಾಡ್ತೀನಿ ನೋಡ್ಕೊಳ್ಳಿ. 1 2 3 4 5 6 7 8 9 10 11 12 13. ಇದರಲ್ಲಿ ಸ್ಟೀಲ್ ಪ್ಲೇಟಿಂದ ಬರುತ್ತೆ. 1 2 3 4 5 ಸ್ಟೀಲ್ ಪ್ಲೇಟ್ ಕೊಟ್ಟಿದ್ದೀನಿ. ಯಾವ ಗಾಡಿ ಗೊತ್ತಿಲ್ಲ, ಅವನು ಕೊಟ್ಟಿರೋದು ನನಗೆ. ಇದರಲ್ಲಿ 2 ಒಂದೇ ಥರ ನೋಡಿ, ಮಿಲ್ಲಿಂಗ್ ಇರುತ್ತೆ ನೋಡ್ಕೊಳ್ಳಿ, ಮಿಲ್ಲಿಂಗ್ ಇದೆ ಇದರಲ್ಲಿ. ಇದು ಪ್ಲೈನು, ಇದು ಪ್ಲೈನು, ಇದು ಪ್ಲೈನು, ಇದು ಪ್ಲೈನು. ನೋಡಿಕೊಳ್ಳಿ ಸರ್, ಇದೆಲ್ಲ ಮಿಲ್ಲಿಂಗ್ ಇರೋದು. ಯಾವ ಗಾಡಿ ಗೊತ್ತಿಲ್ಲ. ಇದು 3 1 2 3 4 ಮಿಲ್ಲಿಂಗ್ ಇಲ್ಲದೆ ಇರೋದು. ಮಿಲ್ಲಿಂಗ್ ಇದೆ ನೋಡಿ, 1 2 3 4 5 6 7 8 ಮಿಲ್ಲಿಂಗ್ ಇರೋದು. ಇದು ಒಂದು ಟಾಪ್ ಪೊಸಿಷನ್. 1 2 3 4 5 1 2 3 4 5 6 7 8 ಇಷ್ಟು ಕ್ಲಚ್ ಪ್ಲೇಟ್ ಚೇಂಜ್ ಆಗಿರೋದು. ನನಗೆ ಯಾವ ಗಾಡಿ ಗೊತ್ತಿಲ್ಲ, ನೋಡಿಕೊಳ್ಳಿ.
ಇದು ನನ್ನ ಗಾಡಿದೆಲ್ಲ ಸರ್. ಇದು ಯಾವುದೋ ಗೊತ್ತಿಲ್ಲ, ನನ್ನ ಗಾಡಿದೆ ಇರ್ಬೋದು, ನನಗೆ ಗೊತ್ತಿಲ್ಲ. ಇದು ರಿವರ್ಸ್ ಗೇರ್ದು ಅಂತೆ. ಆಯಿತು, ಇದು ಪಂಪ್ ಅಂತೆ. ಇದು ಗೇರ್ ಶಿಫ್ಟು ಚೆನ್ನಾಗಿದೆ. ಇದು ಹೊಸದು ಹಾಕಿರೋದು. ಹಾಕಿ ನಾನೇ ರೆಡಿ ಮಾಡಿ ಕೊಟ್ಟು ಹಾಕಿ ಹಳೇದನ್ನ, ಬಟ್ ರೋಲರ್ಸ್ ಹೋಗಿತ್ತು, ಹಾಕಿದ್ದೀನಿ. ಇದು ಚೇಂಜ್ ಆಗಿದೆ ಅಂತ ಹೊಸದು ಹಾಕಿದಾರಂತೆ. ಟ್ಯಾಪೆಟ್ ವಾಲ್ ಅಡ್ಜಸ್ಟರ್ ಇದು. ಈ 2 ಚೈನು 2 ದಿನ ಆಗಲಿ 3 ದಿನ ಆಗಲಿ ಇದು ರೆಸ್ಟ್ ಹಿಡಿತದಾ ನೋಡ್ಕೊಳ್ಳಿ ಸರ್. ರೆಸ್ಟ್ ಹಿಡಿದೆ ನೋಡ್ಕೊಳ್ಳಿ. ಟೋಟಲು ಇದು ಆಯಿಲ್ ಫಿಲ್ಟ್ರ್. ಇದು ಮೊದಲಿಂದ ಪ್ರಾಬ್ಲಮ್ ಇದೆ. ಓಕೆ, ಗೇರ್ ಸ್ಟಾರ್ ಅಂತ 1 2 3 4 5 6 7 8 9 10 11 12 13 ಐಟಮ್ಗೆ ಕ್ರ್ಯಾಂಕ್ ಶಾಫ್ಟು ಹೊಸದು ಹಾಕಿದಾರಂತೆ. ಹೊಸದು ಹಾಕಿದ ಮೇಲೆ ಲೇತ್ನಲ್ಲಿ ಏನಕ್ಕೆ ಕೊಡಬೇಕು ನನ್ನ ಐಟಮ್ಸನ್ನ. ಇಸ್ಲಾಂಪುರಲ್ಲಿ ಈ ಗೋಲ್ಮಾಲ್ಗಳು ಆಗ್ತಾಯಿದೆ. ಫಾರೂಕ್ ಅಂತ ಗ್ಯಾರೇಜ್, ನಾ ಹಾಪೆ ಗಾಡಿ ಬಂದ್ಬಿಟ್ಟು ಅವತ್ತಿಂದ ಇವತ್ತು ತನಕ ಅವನ ಹತ್ರನೇ ಬಿಡ್ತಾಯಿದ್ದೀನಿ ನಾನು, ಫಾರೂಕ್ ಹತ್ರನೇ. ಆದರೂ ಕೂಡ ಬಿಲ್ಲು ಬೇಜಾನ್ ಆಗ್ತಾರೆ. ಹೋಗ್ಲಿ ಆ ಥರಗೆ ನಾನು ಕೊಡ್ತಾಯಿದ್ದೆ. ಆದರೆ ಒಟ್ಟು 15,000 ರೂಪಾಯಿ, 10,000 ರೂಪಾಯಿ ಗೂಗಲ್ ಪೇ ಮಾಡಿದ್ದೀನಿ, 5,000 ರೂಪಾಯಿ ಕೈಯಲ್ಲಿ ಕೊಟ್ಟಿದ್ದೀನಿ. 15,000 ರೂಪಾಯಿ ಆಯಿತು ಬಿಲ್. ಅದು ಗಾಡಿ ಕೊಟ್ಟಿದ್ಮೇಲೆ ಎಷ್ಟಾಯಿತು ಅಂತ ಕೇಳಿ 4,200 ರೂಪಾಯಿ ಕೊಡಬೇಕು ಅಂದರು. ಆಯಿತು, 2,200 ರೂಪಾಯಿ ಕಳಿಸಿದ್ದೀನಿ. ಮತ್ತು ಕ್ಲಚ್ ಪ್ಲೇಟ್ ಒಂದೇ ದಿನಲ್ಲ ಹೋಯ್ತು. ಮತ್ತು 500 ರೂಪಾಯಿ ಬ್ಯಾಲೆನ್ಸ್ ಕೊಡಬೇಕಾಯ್ತು, ಕೊಟ್ಟಿದ್ದೀನಿ. ಒಟ್ಟು 17,500 ರೂಪಾಯಿ ಕೊಟ್ಟಿದ್ದೀನಿ. 200 ರೂಪಾಯಿ ಕೊಟ್ಟಿದ್ದೀನಿ. ಒಟ್ಟು 17,700 ರೂಪಾಯಿ ಕೊಟ್ಟಿದ್ದೀನಿ ನಾನು ಒಟ್ಟು. ಬರೀ ಇಷ್ಟು ಐಟಮ್ಗೆ ಈ ಥರ ಗೋಲ್ಮಾಲ್ ಮಾಡಿದ್ರೆ ನಾವೇನು ಮಾಡೋದು? ಇದು ದಯವಿಟ್ಟು ವಿಡಿಯೋ ನೋಡೋರು ಇದನ್ನು ಪಾಸ್ ಮಾಡಿ. ಈ ಮುಸ್ಲಿಮ್ ಅವರು ಮಾಡೋ ಕೆಲಸಗಳು ನಿಜವಾಗ್ಲೂ ಹೇಳ್ತೀನಿ ನಾನು. ಯಾವತ್ತು ಏನಾಗುತ್ತಲ್ಲ, ಗ್ಯಾರೇಜ್ ಹತ್ರ ನನ್ನ ಗಾಡಿನೇ ಬೆಂಕಿ ಹಾಕಿದ್ದೀನಿ ಅವನ ಮುಂದೆ. ಆ ಗ್ಯಾರೇಜ್ ಒಳಗಡೆ ಬೆಂಕಿ ಹಾಕ್ತೀನಿ ನಾನು. ಅವನ ಶಾಟ ಏನು ಕೇಳ್ಕೊಳ್ತಾನೆ ಕೇಳ್ಕೊಳ್ಳಿ. ಅವನು ಫಾರೂಕ್ ಅವನು ಮೊದಲೇ ನಾನು ಬ್ಲ್ಯಾಕ್ ಗಾಡಿ ಕೊಟ್ಟು ಲಾಸ್ ಆಗಿದ್ದೀನಿ, ಇದನ್ನು ಕೊಟ್ಟು ಲಾಸ್ ಆಗಿದ್ದೀನಿ. 17,700 ರೂಪಾಯಿಗೆ ಏನು ಮಾಡಿದ್ದಾನೆ ಅವನು? ಕ್ರ್ಯಾಂಕ್ ಶಾಫ್ಟು ಹೊಸದಾಗಿನೂ ಹೊಸದು ಕೊಡಬೇಕು ತಾನೆ, ನನ್ನ ಹಳೇದು ಕೊಡಬೇಕು ತಾನೆ, ನನ್ನ ಕೈಗೆ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಕೇಳಿದರೆ ಲೇತಲ್ಲೇ ಇದ್ದಾನೆ. ಈ ಲೇತಲ್ಲಿ ಏನು ಕೊಡೋ ಅವಶ್ಯಕತೆ ಏನಿದೆ? ಈ ಥರ ಫೋರ್ಜರಿ ಮಾಡ್ತಾಯಿದ್ದಾರೆ ಸುಮಾರು ಜನ. ನಾನು ಬೆಂಕಿ ಹಾಕ್ತೀನಿ ನನ್ನ ಗಾಡಿನ. ಯಾವ ಪೊಲೀಸ್ ಸ್ಟೇಷನ್ ಯಾವ ಕೋರ್ಟನ್ನು ಬರಲಿ, ಅವನು ಗ್ಯಾರೇಜ್ ಮುಂದೆ ಗ್ಯಾರೇಜಿನಲ್ಲಿ ಬೆಂಕಿ ಹಾಕ್ತೀನಿ. ಯಾವತ್ತೂ ಗೊತ್ತಿಲ್ಲ, ಬೇಗ ಆಗುತ್ತೆ. ಇದನ್ನು ವೀಡಿಯೋನಲ್ಲಿ ಎಲ್ಲ ಇದನ್ನು ವೈರಲ್ ಮಾಡ್ತೀನಿ ನಾನು. 17,700 ರೂಪಾಯಿಗೆ ಇಷ್ಟು ಐಟಮ್ ಹಾಕಿದ್ದಾನಂದರೆ ಯಾವನ ಮನೆ ಅಪ್ಪನ ದುಡ್ಡು ಅದು. ಎಷ್ಟು ಕಷ್ಟಪಟ್ಕೊಂಡು ಕೊಡ್ತೀವಿ ಗೊತ್ತಾ ನಾವು? ಇದಕ್ಕೊಂದು ತೀರ್ಮಾನ ಆಗಲೇಬೇಕು.